ಎಲ್ಲರೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಸ್ವಾಗತ ಬಯಸುತ್ತಾ ತಮಗೆ ಇಷ್ಟೊತ್ತು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಭಾಳ ಕೂಲಂಕುಷವಾದ ಚರ್ಚೆ ಆಯಿತು. ಇವತ್ತು ವಾಣಿಜ್ಯ ಮಂಡಳಿಯ ಸುವರ್ಣಾಕ್ಷರಗಳು ಬರೆಯುವಂಥ ದಿನ. ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದಿಂದ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರರಂಗದಲ್ಲೇ ಇರ್ಬೋದು, ಇನ್ನಿತರ ಇದರಲ್ಲಾದರೂ ಕೂಡ ಹೆಣ್ಮಕ್ಳು ಶೋಷಣೆ ಆಗೋದಂಥ ವಿಚಾರ ಆಗಲಿ, ಇನ್ನು ಚಿತ್ರರಂಗ ಸಮಸ್ಯೆಗಳಾಗಲಿ ಸಮಗ್ರದ ಚರ್ಚೆ ಮಾಡಿ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದಕ್ಕೊಂದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ. ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರರಂಗದ ಎಲ್ಲ ಕಾರ್ಯಕರ್ತ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಸಾರಾಗೋವಿಂದರು, ದಾಖಲೆ ವೆಂಕಟೇಶ್ ಕೂಡ ಬಂದಿದ್ದಾರೆ. ನಿರ್ಮಾಪಕ ಅಧ್ಯಕ್ಷರಾದ ಬಣ್ಕರು, ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ, ಸೆಕ್ರೆಟ್ರಿ. ಭಾಳ ಒಳ್ಳೆ ಮೀಟಿಂಗು, ಫಲಪ್ರದವಾಗಿತ್ತು. ಮೇಡಮ್ನವರು ಕೂಲಂಕುಷವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು, ಲೈಕ್ ಆ್ಯಕ್ಟ್ರೆಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರು, ಕಾಸ್ಟ್ಯೂಮ್ ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು, ಪ್ರೊಡಕ್ಷನ್ ಎಲ್ಲದು ಇನ್ಕ್ಲೂಡಿಂಗ್ ನನ್ನ ಕಡೆಯಲ್ಲೂ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಭಾಳ ಅರ್ಥಪಟ್ಟು ಇದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ ಬಹುಶಃ ಮೇಡಮ್ ಇದು ಭಾಳ 15-20 ದಿನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೊದಲೇ ನಮಗೆ ಧನ್ಯವಾದಗಳು ಮೇಡಮ್. ನಿಮಗೆ ಇಷ್ಟೊಂದು ಕನ್ಸರ್ ಅದ್ರ ಮುಂದೆ 17 ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಮ್ಗೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಈಗ ಓದೋಕ್ಕಾಗಲ್ಲ, ತಮಗೆ ಬಂದರೆ ಆಮೇಲೆ ತೋರಿಸ್ತೀನಿ ನಾನು. ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದ್ರೆ ಏನಾಗುತ್ತೆ, ನಿರ್ಮಾಪಕರ ಸಮಸ್ಯೆ ಏನು, ಎಕ್ಸಿಬಿಟರ್ಸ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು. ನಾನು ಐ ಆಮ್ ಕನ್ಸರ್ನ್ ವಿತ್ ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟನಡಿಯರೆಲ್ಲ ಕೂತ್ಕೊಂಡು ಮಾತಾಡಿದರು. ಅದು ಭಾಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತಿರಿಸೋ ಕೆಲಸ ಕೂಡ ಇಲ್ಲಾಯಿತು. ಭಾಳ ನಮ್ಮ ಕವಿತಾ ಲಂಕೇಶ್ವರು ಬಂದಿದ್ದಾರೆ, ನಿರ್ದೇಶಕ ಅವರು ನಮ್ಮ ನೀತೂರು ಬಂದಿದ್ದಾರೆ, ನಮ್ಮ ಸಂಜನಾರ್ ಬಂದಿದ್ದಾರೆ, ನಮ್ಮ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಆಮೇಲೆ ಕೇರಳದಲ್ಲೂ ಕೂಡ ಇದು 17 ಪಾಯಿಂಟ್ಗಳನ್ನು ಭಾಳ ಕೂಲಂಕುಷ ಮೇಡಮ್ ಬರೆದಿದ್ದಾರೆ. ಅದ್ಮೇಲೆ R&D ಫಾರ್ ದಿಸ್ ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ, ಹೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸ್ಬೇಕು, ಮುಖ್ಯಮಂತ್ರಿಗೆ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರೆ. ಇದು ಭಾಳ ಒಳ್ಳೆಯ ಕೆಲಸ ಮೇಡಮ್. ಯಾವತ್ತು ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರಲಿಲ್ಲ. ಮೊದಲನೇ ದಾರಿ ಬಂದು ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತೀವಿ. ಭಗವಂತ ನಿಮಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ.